ರಾಜ್ಯ ಸರ್ಕಾರ ಹೊಸ ಮಸೂದೆಗೆ ಅಂಕಿತವನ್ನ ಹಾಕಿರುವಂತದ್ದು ಕರ್ನಾಟಕದಲ್ಲಿ ಇರುವಂತಹ ಉದ್ಯಾನಗಳ ಸಂರಕ್ಷಣಾ ತಿದ್ದುಪಡಿಯನ್ನ ಮಾಡಿದೆ. ಆ ಒಂದು ತಿದ್ದುಪಡಿಯಲ್ಲಿ ಪ್ರಮುಖವಾಗಿ ಪಾರ್ಕ್ಗಳ ಜಾಗೆಯನ್ನ ಬಳಕೆ ಮಾಡ್ಕೊಳ್ಬಹುದು, ಜೊತೆಗೆ ಮಾರಾಟ ಮಾಡಬಹುದು, ವಿನಿಮಯ ಮಾಡ್ಕೊಳ್ಬಹುದು, ಜೊತೆಗೆ ಅದನ್ನ ಗುತ್ತಿಗೆ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಸೂದೆಗೆ ಅಂಕಿತವನ್ನ ಹಾಕಿರುವಂತದ್ದು. ಇಲ್ಲಿ ಸದ್ಯ ಬೆಳಗಾವಿಯಲ್ಲಿ ಇರುವಂತಹ ಜನ ಇದಕ್ಕೆ ಏನ್ ಹೇಳ್ತಾರೆ ಅನ್ನೋದನ್ನ ಏನು ನೇರವಾಗಿ ಇಲ್ಲಿರುವಂತಹ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಸದ್ಯ ನಾನಿರುವಂತ ಸ್ಥಳ ಬೆಳಗಾವಿ ನಗರದಲ್ಲಿ ಇರುವಂತಹ ಶ್ರೀನಗರ್ ಗಾರ್ಡನ್ ಅಲ್ಲಿ ಇರುವಂತದ್ದು ಗಮನಿಸಬಹುದು. ಸಾಕಷ್ಟು ಜನ ಕೂಡ ಇಲ್ಲಿ ನಿತ್ಯವೂ ವಾಕಿಂಗ್ ಮಾಡ್ತಾರೆ. ಬೆಳಗಿನ ಜಾವ ಇರಬಹುದು, ಸಂಜೆ ಕೂಡ ಇಲ್ಲಿ ವಾಕಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಜನ ಬಂದಿದ್ದಾರೆ, ಅವರನ್ನ ನೇರವಾಗಿ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ರಾಜ್ಯ ಸರ್ಕಾರ ಒಂದು ಅಂಕಿತ ಎನ್ನುವನ್ನ ಮಸೂದೆಯನ್ನ ಜಾರಿಗೆ ತಂದಿರುವುದು ಪ್ರಮುಖವಾಗಿ ಪಾರ್ಕಿಂಗ್ ಪಾರ್ಕ್ಗಳು ಏನಿದಾವೆ ಅಲ್ಲಿರುವಂತ 5% ಜಾಗೆಯನ್ನ ಬಳಕೆ ಮಾಡ್ಕೋಬಹುದು, ಮಾರಾಟ ಮಾಡಬಹುದು, ಜೊತೆಗೆ ಏನು ಗುತ್ತಿಗೆಯನ್ನು ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ? ಅದು ಆಕ್ಚುಲಿ ಆ ತರ ಕೊಡೋದ್ರಿಂದ ಇದು ಪರಿಸರ ಮೇಲೂ ಹಾನಿ ಆಗುತ್ತೆ ಸರ್. ಒಂದು ಆಮೇಲೆ ಈಗ ಇದ್ದಿದ್ದೇನೆ ಇದು ಪಾರ್ಕಿಂಗ್ ಏರಿಯಾ ಬಹಳ ರೇರ್ ಆಗಿ ಕಾಣಿಸ್ತಾ ಇದೆ. ಈಗೇನಾಗಿದೆ, ಸಿಟಿ ಲೆವೆಲ್ ಎಲ್ಲ ಪಾರ್ಕಿಂಗ್ ಏರಿಯಾನು ಬಹಳ ಕಡಿಮೆ ಆಗಿದೆ. ಅದನ್ನ ಎಲ್ಲ ಗಣ್ಯ ವ್ಯಕ್ತಿಗಳಾಗ್ಲಿ ಇತರ ವ್ಯಕ್ತಿಗಳಾಗ್ಲಿ ಕಬಳಿಸಿಕೊಂಡು ತಮ್ಮ ಸ್ವಂತ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದ್ದಂತ ಪಾರ್ಕ್ಗಳಲ್ಲಿ ಮತ್ತಿದು 5% ಯುಟಿಲೈಸ್ ಮಾಡ್ಕೋಬೇಕು, ಆಮೇಲೆ ಅದನ್ನ ಮಾರಾಟ ಮಾಡಬಹುದು ಅಥವಾ ಬೇರೆಯವರಿಗೆ ಲೀಸ್ ಮೇಲೆ ಕೊಡಬಹುದು ಅನ್ನೋದೇನು ನಿನ್ನೆ ಮಸೂದೆ ಪಾಸ್ ಮಾಡಿದ್ದಾರೆ. ಅದು ದಯವಿಟ್ಟು ಬೇಡ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇರೋ ಪಾರ್ಕ್ ಅನ್ನ ಮತ್ತೆ 5% ಅಂತೇಳಿ ಇವರು 50% ಕಬಳಿಸ್ಲಿಕ್ಕೆ ಇವರಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಆಮೇಲೆ ಏನಾಗುತ್ತೆ, ಇರುವಂತ ಪಾರ್ಕ್ಗಳನ್ನ ನಾವು ಕ್ಲೀನ್ ಆಗಿ ಮೇಂಟೈನ್ ಮಾಡೋದ್ರಿಂದನೇ, ಇರುವಂತ ಸ್ವಚ್ಛ ಪರಿಸರದಿಂದ ಇವತ್ತಿನ ದಿನ ನಾವು ಆರೋಗ್ಯ ಸಮಸ್ಯೆಯಿಂದ ಅನೇಕ ಅನಾನುಕೂಲತೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಈ ರೀತಿ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ಇದನ್ನೊಂದು 5% ಕೊಟ್ಟು ಇದನ್ನ ಇದ್ದ ಪರಿಸರವನ್ನ ಹಾಳು ಮಾಡ್ಲಿಕ್ಕೆ ಒಂದು ಅನುಕೂಲತೆ ಆಗ್ತೈತೆ ಅನ್ನೋದು ನಂದೊಂದು ಅಭಿಪ್ರಾಯ ಸರ್. ಇದಿಷ್ಟು ಇಲ್ಲಿರುವಂತ ಜನ ಹೇಳ್ತಿರುವಂತದ್ದು. ಒಂದು ಕಡೆ ಈ ಮಸೂದೆ ಮಾಡಿದ್ರಿಂದ ಪರಿಸರಕ್ಕೂ ಹಾನಿ ಆಗತ್ತೆ, ಪಾರ್ಕ್ಗಳಿಗೆ ಏನು ಜಾಗ ಕೇವಲ 5% ಅಷ್ಟೇ ಹೋಗೋದಲ್ಲ, 50% ಮುಂದೆನೂ ಹೋಗ್ಬೋದು. ಜೊತೆಗೆ ಡೆವಲಪ್ಮೆಂಟ್ ಅಂತ ಕೊಟ್ರೆ ಆ ಒಂದು ಸುತ್ತಮುತ್ತಲಿನ ಜಾಗ ಕೂಡ ಬಳಕೆ ಆಗೋದ್ರಿಂದ ಇಡೀ ಪಾರ್ಕ್ ನ ವ್ಯವಸ್ಥೆಗಳು ಹಾಳಾಗತ್ತೆ. ಹಾಗಾಗಿ ಈ ಶುದ್ಧವಾದಂತ ಗಾಳಿ ಸಿಗುವಂತ ಈ ಪಾರ್ಕ್ಗಳನ್ನ ಉಳಿಸುವಂತ ಕೆಲಸ ಮಾಡಬೇಕು. ಜೊತೆಗೆ ಈ ಮಸೂದೆಯನ್ನ ಅಂಕಿತ ಏನ್ ಹಾಡಿದೆ ಅದನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಕೂಡ ಬೆಳಗಾವಿಯ ಜನ ಕೂಡ ಹೇಳ್ತಿರುವಂತದ್ದು.